ಆಳಂದದಲ್ಲಿ ಚುನಾವಣಾ ಅಕ್ರಮಕ್ಕೆ ಸಂಚು ಆರೋಪ, ಮತದಾರರ ಹೆಸರು ಡಿಲೀಟ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆಯಾ? ಆಳಂದ ಶಾಸಕ ಬಿಆರ್ ಪಾಟೀಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆಳಂದದಲ್ಲಿ ಎಲೆಕ್ಷನ್ ಅಕ್ರಮಕ್ಕೆ ಸಂಚು ಮಾಡಲಾಗ್ತಾ ಇದೆ. ಮತದಾರರ ಹೆಸರನ್ನ ಡಿಲೀಟ್ ಮಾಡೋದಕ್ಕೆ ಎಲ್ಲಾ ತರಹದ ವ್ಯವಸ್ಥೆಗಳು ನಡೀತಾ ಇದೆ. ಆಳಂದ ಎಂಎಲ್ಎ ಬಿಆರ್ ಪಾಟೀಲ್ ಗಂಭೀರ ಗುರುತರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಮತಗಳ್ಳತನ ಆರೋಪಕ್ಕೆ ಜೀವಂತ ಸಾಕ್ಷಿ ಆಳಂದ ಕ್ಷೇತ್ರ. ಆಳಂದದಲ್ಲಿ 5,900ಕ್ಕೂ ಹೆಚ್ಚು ಮತ ಡಿಲೀಟ್ಗೆ ಸಂಚು ಮಾಡಲಾಗ್ತಾ ಇದೆ. ಮತಗಳ ಡಿಲೀಟ್ಗಾಗಿ 6,018 ಫಾರ್ಮ್ ಸಲ್ಲಿಸಲಾಗಿತ್ತು. ಅದರಲ್ಲಿ ಕೇವಲ 27 ಅರ್ಜಿಗಳು ಮಾತ್ರ ಸತ್ಯವಾಗಿದೆ. ಉಳಿದ ಹಾಗಿನ ಅರ್ಜಿಗಳು ಸುಳ್ಳಾಗಿದ್ದು ಕೇವಲ 672 ಮತಗಳಿಂದ ಸೋತಿದ್ದೆ 2018ರಲ್ಲಿ. ಇನ್ನು 2018ರ ಚುನಾವಣೆಯಲ್ಲೂ ಇದೇ ರೀತಿ ಷಡ್ಯಂತ್ರವನ್ನು ನೋಡಿದ್ದೆ. ಉಳಿದೆಲ್ಲ ವೋಟ್ ಡಿಲೀಟ್ ಮಾಡಲು ಸಂಚು ರೂಪಿಸಲಾಗಿತ್ತು. ಚುನಾವಣಾ ಆಯೋಗ ಅರ್ಥಾತ್ ಎಲೆಕ್ಷನ್ ಕಮಿಷನ್ ಬಿಜೆಪಿಗೆ ಸಾಥ್ ನೀಡಿರುವುದು ದುರ್ದೈವ ಸಂಗತಿ. ವೋಟ್ ಡಿಲೀಟಿಂಗ್ ಹಿಂದೆ ಬಿಜೆಪಿ ಕೈವಾಡವಿದೆ. ಸಂಚು ಯಾರು ರೂಪಿಸಿದ್ದರು ಎಂಬುದು ಪತ್ತೆ ಆಗಬೇಕು. ಆಳಂದ ಎಂಎಲ್ಎ ಗಂಭೀರವಾದಂತಹ ಆರೋಪವನ್ನು ಮಾಡ್ತಿದ್ದಾರೆ. 2018 ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ತರಹದ ಸಂಚಾಗಿತ್ತು ಅಂತ ಹೇಳಿಯೂ ಕೂಡ ಆರೋಪಗಳಿದ್ದಾವೆ. ಆರೋಪ, ಲಿಖಿತ ದೂರು ಅದನ್ನ ಹಿಡ್ಕೊಂಡು ಏನು ಮಾಡೋದು? ಬಿಆರ್ ಪಾಟೀಲ್ರವ್ರು ಹೇಳಬೇಕಾದ್ರೆ ಬಲಗೈಯಲ್ಲಿ ಒಂದಷ್ಟು ದಾಖಲೆ ಹಿಡ್ಕೊಂಡಾದ್ರೂ ಹೇಳ್ಬೇಕು ತಾನೆ. ಬಿಆರ್ ಪಾಟೀಲ್ ಗುರುತರ ಆರೋಪ ನೀವೇ ಕೇಳಿಸ್ಕೊಳ್ಳಿ. ವಿಧಾನಸಭಾ ಚುನಾವಣೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ವೋಟ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ. ಇವತ್ತು ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ. ಜೀವಂತ ಸಾಕ್ಷಿ ಅಂದ್ರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ, ಅದು FIR ಆಗ್ತದೆ. ತನಿಖೇಶ್ವರಿಗೂ ಶುರು ಮಾಡಿದಾಗ ಚುನಾವಣಾ ಆಯೋಗದ ಸಹಕಾರ ನೀಡ್ತಾ ಇಲ್ಲ. ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ. ಹಾಗಾಗಿ ಯಾರ ಕೈವಾಡಿದೆ ಇದ್ರ ಹಿಂದೆ ಅನ್ನೋದನ್ನ ತನಿಖೆ ಆಗ್ಬೇಕು. ಏನಾಗಿದೆ? ಫಾರ್ಮ್ ನಂಬರ್ 7 ಡಿಲೀಟ್ ಮಾಡ್ಬೇಕಂತ ಫೋರ್ಜರಿ ಮಾಡಿದ್ದಾರೆ. ಯಾರು ಮಾಡಿದ್ರೆ ತನಿಖಾ ವರದಿ ಹೇಳ್ಬೇಕು. ತನಿಖಾ ವರದಿ ಹೇಳ್ಬೇಕು. ಅವ್ರು ಜೀವಂತವಾಗಿದ್ದಾರೆ, ಊರಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ. ಅಂತವ್ರ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಸುಮಾರು 6,018 ಅದರಲ್ಲಿ 5,994 ಮತದಾರರು ಫೋರ್ಜರಿ ಅಂತ ಪ್ರಮಾ ಫೇಸಿ ಅಂತ ಹೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಳಂದ ಪೊಲೀಸ್ ಕಂಪ್ಲೇಂಟ್ FIR ಆಗಿ ತನಿಖೆ ಶುರು ಆಗಿದೆ. 2.5 ವರ್ಷ ಆದ್ರೂ ಕೂಡ ಚುನಾವಣಾ ಆಯೋಗದವರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ. ಡೆಮೋಕ್ರಸಿಯನ್ನ ಹೈಜಾಕ್ ಮಾಡ್ಬೇಕಂತ ನಡೆಸ್ತಾ ಇದ್ದಾರೆ. ಈ ತರ ಆದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ಅವತ್ತೇ ಅದು ಗೊತ್ತಾಗಿದ್ದು ಅದೇ ನಾನು ಗಲಾಟೆ ಮಾಡುದಿಲ್ಲ. ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ದಿಲ್ಲ, ಕಳ್ತನ ಸಿಕ್ಕೊಂಬಿದ್ದು ಅಂತ ಹೇಳಿ ಡಿಲೀಟ್ ರದ್ದು ಮಾಡಿದ್ರು. ನೇಗಿ ಅಂತ ಒಬ್ರು ಚುನಾವಣಾಧಿಕಾರಿ ಇದ್ರು. ಎಲ್ಲ ನನ್ನ ವೋಟರ್ಸ್ 100ಕ್ಕೆ 100 6,018 ವೋಟ್ಗಳು ನಂದೇ ವೋಟರ್ಸ್ ಅವರು. ಒಂದೇ ಕಾರ್ಯಕರ್ತರ ಮತದಾರರ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ದು ಅಂದ್ರೆ ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ, ಮಾರ್ಜಿನಲ್ ಸೋಲ್ತಿದ್ದೆ. ಕಳೆದ 2018 ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು. 672 ವೋಟಲ್ಲಿ ನಾನು ಸೋತೆ. ಅವಾಗಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ಕೆ ಹೋಗ್ರಿ, ಬೇರೆ ಬೇರೆ ಕಡೆ ಹೋಗ್ರಿ ಅಂತ ಕಳಿಸಿದ ಮೇಲೆ ನಾನು 672 ವೋಟಲ್ಲಿ ಸೋತಿದ್ದೀನಿ. ಯಾರು ಮಾಡಿದಾರೆ ತನಿಖೆ ಯಾರು ಕೈವಾಡ ತನಿಖೆ ಆಗ್ಬೇಕು, ಹಿಡಿಬೇಕು. ಸಂಶಯ ಒಂದು ಬಿಜೆಪಿ, ನನ್ನ ಇದ್ರ ಬೆನಿಫಿಷರಿ ಯಾರು ಅವರೊಬ್ರು, ಮತ್ತೆ ಚುನಾವಣಾಧಿಕಾರಿ. ಈಗ ಈ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಪಾರ್ಟಿ ನನ್ನ ಜೊತೆಗಿದೆ. ಡೆಲ್ಲಿಗೆ ಕರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.